ದೇವರ್ಸಿ ನನ್ನ ಮಗ ವಿಸಾ ಕೊಟ್ಬಿಡ್ತೀನಿ ಅಷ್ಟೇನೆ. ಓ, ಏನಾಗ್ಬೇಕು? ನಿಮ್ ನೆಂಟ್ರ ಏನೋ ಬಂದಿದ್ರಲ್ಲ ಅಪರೂಪ ಮಾತಾಡ್ಸ್ಕೊಂಡು ಹೋಗಕ್ಕೆ. ಮಾತಾಡಿ ಮಾತಾಡಿ. ಬೇಕಾದ್ರೆ ಎಲ್ಲನ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಆರಾಮಾಗಿ ಹೋಗ್ಬಿಟ್ಟು ಸುತ್ತಾಡ್ಕೊಂಡು ಬನ್ನಿ, ಏನ್ ತೊಂದ್ರೆ ಇಲ್ಲ. ಏನ್ ಬೇಕಿಲ್ಲ ಸಾ, ಇವ್ರ ಜೊತೆ ಹೋಗೋ ಅವಶ್ಯಕತೆ ನನ್ಗೇನಿಲ್ಲ. ನಂದು ಇವಂದು ಸಂಬಂಧ ಮುಗ್ದೋಯ್ತು ಸಾ. ಇನ್ನು ಅವನ ಜೊತೆ ಹೋಗೋ ಅವಶ್ಯಕತೆ ಏನೂ ಇಲ್ಲ. ನೀವು ನೆನ್ನೆ ಕೇಳ್ತಿದ್ರಲ್ಲ ನಿಮ್ದು ಮದುವೆ ಆಗೈತಾ ಏನು ಎತ್ತ ಅಂತ ಹೇಳ್ಬಿಟ್ಟು, ನನ್ನ ಗಂಡ ಇಲ್ಲ, ನನ್ನ ಪಾಲಕ್ ಸತ್ತೋಗೋನೆ ಅಂತಂದಲ್ಲ, ಆ ಸತ್ತೋಗಿರೋ ಗಂಡ ಇವನೇನೆ. ಏನು, ನಿನ್ ಗಂಡನ? ಅಲ್ಲ, ಇಲ್ಲಿ ಪಾಪ ಪ್ರೀತಿಯಿಂದ ನೋಡಕ್ ಬಂದವನೇ ಅಂತ ಅನಿಸ್ತತೆ ನೀನ್ ನೋಡಿದ್ರೆ. ಸಾ, ಇವಳ ಮೇಲೆ ಪಿರುತಿಗ್ ಬರಕ್ ಆಯ್ತದ? ಕಿತ್ತೋದಳು ಸಾ. ಏನ್ ಹೇಳ್ತಾ ಇದ್ಯಾ? ಸಾ, ಕಿತ್ತೋದಳು ಸಾ. ಅಮ್ಮ ಮಗಳು ಇಬ್ರು ದೊಡ್ಡ 8 ಪಾರ್ಟಿಗಳು ಸಾ. ಅವರು ಏನ್ ಮೈಕಾರು ಮಾಡ್ತಾರೆ, ದುಡ್ಗೋಸ್ಕರ ಏನ್ ಮಾಡ್ಬೇಕು ಹೇಳಿ ಎಲ್ಲನೂ ಮಾಡ್ತಾರೆ. ಅಂತ ಕಂತ್ರಿ ಬಡ್ಡೆತದವು ಸಾ. ಸರಿಯಾಗಿ ಮಾಡಿದ್ರ ಸಾ. ಮನೆಗೆ ಹಾಕೊಂಡ್ ಚೆನ್ನಾಗಿ ಹಾಕೊಂಡ್ ರುಬ್ಬಿ ಕಿತ್ತೋದಳು. ಪೇಪರ್ ಮೇಲೆ ಬರ್ಸ್ಕೊಂಡಿದ್ದೆ ನನ್ಗೊಳಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಡೈವರ್ಸ್ ಪೇಪರ್ ಮೇಲೆ ಸೈನ್ ಹಾಕ್ಸ್ಕೊಬಿಟ್ಟು ಇನ್ ಡೈವರ್ಸ್ ತಗೊಂಡು ಹೋಯ್ತಿರೋದೇನೆ. ಹಪ್ಪ, ಇನ್ ನಿಮ್ಮ ಅಮ್ಮ ಹೆಂಗಿದ್ರು ಹೇಳ್ಬಿಟ್ಟೈತೆ 5-6 ವರ್ಷ. ಇನ್ನ 5-6 ವರ್ಷ, ಇನ್ನು 10 ವರ್ಷ ಆದ್ರೂ ನಿಮ್ಮ ಮನೆ ಕೂಲಿಗಿದೇ ಇರಬೇಕು, ಕೂಲಿಗಿದ್ಬಿಟ್ಟೆ ಸಾಲ ತೀರಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳೈತೆ ನಿಮ್ಮಮ್ಮ. ಒಂದು 5 ವರ್ಷ ಅಂತೂ ಫಿಕ್ಸ್ ಅಂತೆ. ಹಾ, ಇನ್ನು ಇವಳ ಜೊತೆ ಬಂದ್ಬಿಟ್ಟು ನಾನೇ ಸಂಸಾರ ಮಾಡಕ್ಕಾಯ್ತದ? ಅದಕ್ಕೆ ಡೈವರ್ಸ್ ಕೊಟ್ಬಿಟ್ಟು ಕಳಿಸ್ತಾ ಇರೋದು, ಹಾಳಾಗಿ ಹೋಗ್ಲಿ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಹಾಕೊಂಡು ರುಬ್ಸಿ. ಇವ್ರೇ ನೀವು ಅನ್ಕೊಂಡಷ್ಟು ಒಳ್ಳೆ ಜನ ಅಲ್ಲ ಇವರು. ಕಿತ್ತೋದ್ ಬಡ್ಡೆತದ ಇವು. ಲೇ, ನಾಲ್ಗೆ ಸರಿಯಾಗಿ ಬಿಗಿಡ್ ಮಾತಾಡಲೇ. ನಿನಗೋಸ್ಕರ ಅಂತ ನನ್ನ ಮಗಳು ಎಷ್ಟೆಲ್ಲ ಮಾಡವಳೆ, ತ್ಯಾಗ ಮಾಡ್ಬಿಟ್ಲಲ್ಲೇ. ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಬಿಡು, ನಾನು ನನ್ನ ಗಂಡ ಸಂದಾಕಿರ್ತೀವಲ್ಲ ಅಂತ ಹೇಳ್ಬಿಟ್ಟು ಬ್ಯಾರೆ ಹುಡುಗಿ ಜೊತೆ ಮದುವೆನೂ ಮಾಡ್ಬಿಟ್ಟಿರೋದಕ್ಕೆ ಎಂಥ ಮಾತಾಡ್ತಿದ್ದೀಗ ನೀನಂತಂದ್ರೆ. ನನ್ನ ಮಗನೇ, ನೀನೇನು ಉದ್ಧಾರ ಆಗಕ್ಕಿಲ್ಲ. ನಾವಿವತ್ತಿಂಥ ಪರಿಸ್ಥಿತಿನೇ ಇರ್ಬೋದು ಕಣಲೇ, ನಾಳೆ ಒಂದು ಒಳ್ಳೆ ದಿನ ಬರ್ತದೆ. ಅವತ್ತು ನಿನಗೆ ಸರಿಯಾಗಿ ಮಾಡೋದು ಅಂತ ಹೇಳಿದ್ರೆ, ಏಯ್ ಹೋಗ್ಲಾ ಇಲ್ಲಿಂದ. ನಮ್ ಕಷ್ಟಪಟ್ಬಿಟ್ಟಿರೋದು ನೋಡ್ಕೊಂಡು ಹೋಗಿ ಅಂತ ನೀನೇ ಬಂದಿದ್ಯಾ? ಬರೀ ನೋಡಿರೋದಲ್ಲ ಬಂಗಾರಮ್ಮ, ಇನ್ನು ಕಾಣ್ದಿದ್ದಂಗೆ ವಿಡಿಯೋನು ಮಾಡ್ಕೊಂಡಿದೀನಿ. ಇಷ್ಟು ದೊಡ್ಡ ಮನೆಯಾಗೆ ಏನೇನೆಲ್ಲ ಮುಸ್ರೆ ತಿಕ್ಕೋದು, ಕಸ ಗುಡಿಸೋದೆಲ್ಲ ಮಾಡ್ಬೇಕಲ್ಲ. ನೀವಿಬ್ರು ಯಾವ ಪರಿಸ್ಥಿತಿನಾಗಿದ್ದೀರ ಅಂತ ವಿಡಿಯೋನು ಮಾಡ್ಕೊಂಡಿದೀನಿ. ಹಳ್ಳಿ ಜನಕ್ಕೆಲ್ಲ ಹೋಗ್ಬಿಟ್ಟು ನೋಡ್ಸಿದ್ರೆ ನಿಮ್ಮ ಮಾನ ಮರ್ವಾದಿ ಎಲ್ಲನೂ 3 ಕಾಸು ಕರಾಜಾಯ್ತದೆ ಸಾ. ಇವ್ರ ತಾಕ್ ಸರಿಯಾಗಿ ಕಸ ಗುಡಿಸಿ, ಮುಸ್ರೆ ತಿಕ್ಸಿ, ಕಾರ್ಗಿರೆಲ್ಲ ಒರೆಸಿ ಇನ್ನೊಂದು 4-5 ದಿವಸ ಬಿಡ್ಬೇಡಿ ಸಾ. ಇಲ್ಲೇನಿಯ ಮಾಡಿಕೊಬಿಡಿ. ಮಾರ್ಬಿಟ್ರೆ ನಿಮ್ಮನ್ನು ಸೇರ್ಬಿಟ್ಟು ಮಾರ್ಬಿಡ್ತಾರೆ. ನಮ್ದೇನು ತೆಪ್ಪಿಲ್ಲ, ನಾವೇನು ತೆಪ್ಪು ಮಾಡಲಿಲ್ಲ. ಇವನು ಸೇರ್ಕಣೆ ನೀ ತೆಪ್ಪು ಮಾಡಿದ್ದು. ಈ ಕಳ್ಳನ ಮಗನೂ ಇನ್ನೊಂದು ಮದುವೆ ಮಾಡ್ಕೊತೀನಿ, ಅವಳಿಗೆ ತಗ ದುಡ್ಡು ಐತೆ, ನಾವೆಲ್ಲ ಸಂದಾಕಿರೋಣ ಅಂತ ಹೇಳ್ಬಿಟ್ಟು ನಾಟಕ ಆಡ್ಬಿಟ್ಟು ಮದುವೆ ಮಾಡ್ಕೊಬಿಟ್ಟು ಇವಾಗ ನನ್ನ ಮೇಲೆ ಗೂಬೆ ಕೂರಿಸ್ತಾವನೆ ಸೈ. ಇವ್ನು ಸರಿ ಇಲ್ಲ ಸೈ, ಇವನು ಬಡತದ ನನ್ನ ಮಗ. ನೋಡಿ ಸೈ, ಇವಾಗ ಹೆಂಗೆ ನಮ್ಮ ಮೇಲೆ ನೀ ಗೂಬೆ ಕೂರಿಸ್ತಿರೋದು. ನಾನು ಏನು ತೆಪ್ಪೆ ಮಾಡಿಲ್ಲ ಸಾ. ಇವನೇ ಸಾ ಅವಳು ಬಂದಿದ ತಕ್ಷಣ ನಾನು ಬಿಟ್ಬಿಟ್ಟು ಹಿಂಗೆಲ್ಲ ಮಾಡಿದ್ದು. ಡೈವರ್ಸ್ ಪೇಪರ್ ಕೊಟ್ಬಿಟ್ಟಿದ್ದಿಲ್ಲ, ಸೈನ್ ಹಾಕ್ಬಿಟ್ಟು ಸಾ. ನಮ್ಗದ್ರ ಅವಶ್ಯಕತೆ ಇಲ್ಲ, ಬಿಟ್ಟಾಕ್ತೀನಿ ಸಾ. ನಮ್ದೇನು ತೆಪ್ಪೆ ಇಲ್ಲ ಸಾ. ಲೇ, ಕಿತ್ತೋದೊಳೆ ನೀನು. ಸುಮ್ಕಿರ್ಲಿ. ಆ ಅಮ್ಮ ಮಗಳು 3 ಬಿಟ್ಟಿರೋರು. ಏನು, ಹೆಣ್ಣು ಮಕ್ಳ ಹತ್ರ ಏನೋ ಮಾತಾಡೋದು ನೀನು? ನೀನೇ ನಿಜವಾದ ಗಂಡಸು ಅಂತ ಅನ್ಕೊಂಬಿಟ್ಟ? ಸಾ, ನನ್ಗೆ ಯಾಕೆ ಸಾ ಹೊಡಿತಾ ಇದ್ದೀರಾ? ಏನು, ನನ್ನ ಮನೆಗೆ ಬಂದು ಇಷ್ಟೊಂದು ರೋಫಾಗಿ ಇಷ್ಟೊಂದು ದುರಾಂಕಾರವಾಗಿ ಮಾತಾಡ್ತಾ ಇದೆಯಲ್ಲ? ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಸ್ವಲ್ಪ ತಗ್ಗಿ ಬಗ್ಗಿ ಮಾತಾಡು. ಅವಳು ನೀನು ಹೆಂಡ್ತಿನೇ ಆಗಿದ್ಲೋನೋ ನೋಡು. ಎಲ್ಲರೂ ಒಂದೇ ತರ ಇರಲ್ಲ. ಅವಳು ಮಕ್ಕದಾಗ ಸಪ್ಪಗಿರೋದು ನೋಡಿದ್ರೆ ನೀ ಗೊತ್ತಾಯ್ತೈತೆ. ಅವಳು ನೀನು ಮಾಡಿರೋ ಮೋಸಗಳು ಎಷ್ಟು ಬೇಜಾರಾಗೋಳಿ ಅಂತ ಹೇಳ್ಬಿಟ್ಟು. ನನಗೂ ಎಲ್ಲ ವಿಷಯ ನನಗೂ ಗೊತ್ತು ನೋಡು. ನನ್ನ ಸುಮ್ಮನೆ ರೈಸ್ ಮಾಡಿಸ್ಬೇಡ ನನಗೆ. ಇದು ನನ್ನ ಮನೆಗೆ ಒಳಗಡೆ ಬರೋ ಅಧಿಕಾರನೂ ನಿನಗಿರಲಿಲ್ಲ. ಬಂದು ನಮ್ಮನೆ ಕೆಲಸದವ್ರು ಇರ್ಬೋದು, ನಮ್ಮನೆ ಸಂಬಂಧಿಕರು ಇರ್ಬೋದು, ನಮ್ಮನೇಲಿ ಇರ್ಬೋದು, ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋಕೆ ಯಾರಲ್ಲ ನಿನಗೆ ಪರ್ಮಿಷನ್ ಕೊಟ್ಟಿದ್ದು? ಇದೇ ನಿಮ್ಮ ಅಪ್ಪನ ಮನೆ ಅಂತ ಅನ್ಕೊಂಡ? ಬಂದು ಕಾಲ್ ಮೇಲೆ ಕಾಲ ಹಾಕೊಂಡು ಕೂತ್ಕೊಂಡು ನಮ್ಮನೆ ಕೆಲಸದವ್ರ ಹತ್ರನೇ ದುರಾಂಕಾರವಾಗಿ ಮಾತಾಡಕ್ಕೆ ನಾನು ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ? ನಾಲಾಯಕ್ ನನ್ನ ಮಗನೇ. ಏನೋ ದೊಡ್ಡದಾಗ ಸಾಚವಾಗಿ ಏನೋ ಸಾಧನೆ ಮಾಡ್ಬಿಟ್ಟಿದ್ದೀನಿ ಅಂತ ಫೋರ್ಸ್ ಬೇರೆ ಕೊಡ್ತೀಯಾ? ಫೋರ್ಸ್ ಕೊಡ್ತಾ ಇದೀಯಾ? ಏನೋ ಸಾಧನೆ ಮಾಡಿದ್ದೀನಿ ಅಂತ. ಇಬ್ಬಿಬ್ರು ಹೆಂಡತಿಯರನ್ನ ಮದುವೆ ಮಾಡ್ಕೊಳ್ಳೋದಲ್ಲ ಕಣೋ ದೊಡ್ಡತನ. ಒಂದೇ ಹೆಂಡತಿನ ಇಬ್ರು ಹೆಂಡತಿಗಾಗೋಷ್ಟು ಪ್ರೀತಿ ಕೊಟ್ಬಿಟ್ಟು ಕೇರ್ ಮಾಡಿ ನೋಡ್ಕೊತಾರೆ ನೋಡು, ಅದು ದೊಡ್ಡತನ ಅಂದ್ರೆ. ನೀವೇನ್ ಇವ್ರ ಪರ ಮಾತಾಡ್ತಾ ಇದ್ದೀರಾ? ಇವ್ರು ನಿಮ್ ತಲೆಗೆ ಮಕ್ಮಲ್ ಟೋಪಿ ಹಾಕ್ಬಿಡ್ತಾರೆ, ಸರಿಯಾಗಿ ಮಾಡ್ಬಿಡ್ತಾರೆ, ನಿಮ್ಗೆ ನಾಮ ಹಾಕ್ಬಿಡ್ತಾರೆ ನೋಡಿ. ಇವ್ರ ಪರ ನಿಂತ್ಕೊಳಕ್ಕೆ ಹೋಗ್ಬೇಡಿ ನೀವು. ನಾಮ ಹಾಕ್ಬಿಡೋದೇನಿಯ ಸರಿ ಇಲ್ಲ. ಬೊಡೆತದವು ದುಡ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಆ ಬಂಗಾರಮ್ಮ ನಮ್ಮೂರಾಗ ಏನಿಯ ಬೊಡ್ಡಿ ಬಂಗಾರಮ್ಮ ಫೇಮಸ್ಸು. ಏನ್ ಬೇಕಾದ್ರೂ ಮಾಡ್ತಾಳೆ ಗೊತ್ತಾ? ನೀವು ಅವಳ ಪರ ಮಾತಾಡ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ನಾಮನೇನಿಯ. ಅಯ್ಯೋ ಕೊಂತ್ರಿ. ಹಾಕಿ ಸಾ, ಹಾಕಿ, ಇನ್ನು 4 ಹಾಕಿ. ಬಂಗಾರಮ್ಮರೇ, ಈಗ ಮಾಡ್ಕೊಳ್ಳಿ ವಿಡಿಯೋನ. ಈ ನನ್ನ ಮಗಂಗೆ ಆಗ್ತಿದ್ದೀನಲ್ಲ ಒಂದೊಂದು ಏಟುನು, ಈಗ ಮಾಡ್ಕೊಂಡು ತೋರಿಸಿ ವಿಡಿಯೋನ. ಏನೋ ಮಾತಾಡ್ಸ್ಕೊಂಡು ಹೋಗಕ್ ಬಂದಿದ್ಯಾ ಅಂತ ಮಾತ್ರ ನಿನ್ಗೆ ಇಷ್ಟೆಲ್ಲ ಪರ್ಮಿಷನ್ ಕೊಟ್ಟೆ ಒಳಗಡೆ ಬರಕ್ಕೆ. ಹಿಂಗೆಲ್ಲ ದೌಲತ್ ಮಾಡಿ ದುರಾಂತರ ಮಾಡಕ್ ಬಂದಿದ್ಯಾ ಅಂತ ಗೊತ್ತಿದ್ರೆ ಅವಾಗೇನೆ ನಿನ್ಗೆ ಒಂದು ಗತಿ ಕಾಣಿಸ್ಬಿಡ್ತಾ ಇದ್ದೆ ನೋಡು. ನಮ್ಮ ಮನೆ ಇದು, ನಮ್ಮ ಮನೆಗೆ ಅವ್ರು ಅಂದ್ಮೇಲೆ ನಮ್ಮ ಜವಾಬ್ದಾರಿನೇ ಅವರು, ಸರಿನಾ? ನೀನ್ ನಮ್ಮ ಅಮ್ಮ ನೋಡಿರ್ಬೋದು, ಆದ್ರೆ ನಾನು ನೋಡಿರ್ಲಿಲ್ಲಲ್ವಾ ನೀನು? ಈಗ ನೋಡಿದ್ಯಲ್ವಾ? ಈಗ ಮುಚ್ಕೊಂಡು ಇಲ್ಲಿಂದ ಹೋಗ್ತಾ ಇರು. ಇವತ್ತೇ ಲಾಸ್ಟು, ಇವತ್ತೇ ಕೊನೆ. ಆ ಡೈವರ್ಸ್ ಪೇಪರ್ ಮೇಲೆ ಸೈನ್ ಹಾಕೊಳ್ತಾನೆ ಹುಡುಗಿ. ಸೈನ್ ಎಲ್ಲ ಬಿದ್ದೈತೆ. ಪದೇ ಇಲ್ಲಿಗೆ ಬಂದ್ಬಿಟ್ಟು ಏನಾದ್ರೂ ಮಾತಾಡಿದ್ದನ್ನೇ ಮಾತಾಡಿ, ಆಡಿದ್ದನ್ನೇ ಆಡಿ, ಏನಾರ ಹಿಂಸೆ ಕೊಟ್ಟೆ ಅಂತಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೇಳ್ತಾ ಇದ್ದೀನಿ ತಾನೆ, ನನಗೆ ಗೊತ್ತಿಲ್ಲ. ಸುಮ್ಮನೆ ತೆಪ್ಪೋಗಿ ಇಲ್ಲಿಂದ ಹೊರಟೋಗ್ಬಿಡು. ಬಂದಾರಿಗೆ ಸುಂಕ ಇಲ್ಲ ಅಂತ ವಿಡಿಯೋ ಮಾಡ್ತೀನೋ? ಯಾಕೆ ನಿಮ್ಮಮ್ಮನೋ ನಿಮ್ಮಪ್ಪನ ಯಾರನ್ನ ಕೂಲಿ ಮಾಡ್ತಾ ಇದ್ರೆ ಅವಾಗ ವಿಡಿಯೋ ಮಾಡ್ತಿರ್ಲಿಲ್ವಾ? ನಿಮಗೆ ಗೊತ್ತಿಲ್ಲ ಸರ್ ಇವ್ರು ಎಂತರು ಅಂತ ಹೇಳ್ಬಿಟ್ಟು 420 ಸಾ. ಮತ್ತೆ ಅದನ್ನ ಹೇಳ್ತಾ ಇದೀಯಾ? ಯಾಕೆ ಇನ್ನೂ 4 ಬೀಳ್ಬೇಕಾ ನಿನಗೆ? ಹೋಗ್ತಾ ಇರು ಸುಮ್ಮನೆ.
ನನ್ನ ಹೆಂಡತಿ ಹೇಳಿದ್ಲು ಹೋಗ್ಬೇಡ್ರಿ ಹೋಗ್ಬೇಡ್ರಿ ಅಂತ. ನಾನೇ ಕೇಳ್ದಿದ್ದಂಗೆ ಇಲ್ಲಿ ಬಂದ್ಬಿಟ್ಟು ಬೇಕಿತ್ತ ಇದೆಲ್ಲ ನನಗೆ ಅನುಭವಿಸೋದು. ಮುಚ್ಕೊಂಡಿದ್ರೆ ಆಗ್ತಿರ್ಲಿಲ್ವ ನಾನು? ಇದೆಲ್ಲ ಹಣೆನಾಗ ಬರ್ದಿತ್ತು ಅನಿಸ್ತದೆ, ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು. ಥು, ಬಂದ್ಬಿಟ್ಟು ಇವ್ರ ಹತ್ರ ಇವ್ರ ಮುಂದೆ ನಂದೇನೆ ಮಾನ ಮರ್ವಾದಿ ಎಲ್ಲ ಹೋಯ್ತಲ್ಲ. ಇವ್ರ ಮರ್ವಾದಿ ಕಳಿಯೋಣ ಅಂತ ಬಂದು ನನ್ನ ಮರ್ವಾದಿನೇ ಹೊಂಟೋಯ್ತು. ಯಾಕೆ ಬೇಕಿತ್ತು ನನಗೆ? ಥು, ಇವರೆಲ್ಲ ಕೆಲಸದೊಳಗೆಲ್ಲ ಯಾಕೆ ಇಷ್ಟೊಂದು ಬೆಲೆ ಕೊಡ್ತಾವಲ್ಲ? ಈ ಅಮ್ಮ ಓನರ್ ಅಮ್ಮ ನೋಡ್ರೆ ಹೆಂಗ್ ಸಿಕ್ಕರಂಗೆ ಮಾತಾಡ್ತಿದ್ಲು. ಇವನ್ ಮಗ ಏನು ಇಷ್ಟೊಂದು ಬೆಲೆ ಕೊಡ್ತಾವನೆ? ಏನೋ ಮೋಸ ಮಾಡಿರ್ತಾರೆ ಅಷ್ಟೇನೆ. ಇವನು ತಲೆ ತುಂಬಿರ್ತಾರೆ ಏನೇನೋ ನಾವು ಒಳ್ಳೆರು ಸಾಚ ಅಂತ. ಇಲ್ಲಿಂದ ಹೋಗ್ತೀಯೋ ಇಲ್ಲ ಸೆಕ್ಯೂರಿಟಿನ ಏನಾದ್ರು ಕರಿಬೇಕು? ಸೆಕ್ಯೂರಿಟಿನ ಕರ್ಸಿ ಏನಾದ್ರು ಹೊರಗಡೆ ಹಾಕ್ಬೇಕು? ನೋಡು, ನೀನ್ ಬುದ್ಧಿ ನೀನು ತೋರಿಸಿದ್ಯಾ ತಾನೆ, ಡೈವರ್ಸ್ ತಗೊಂಡಿದ್ಯಾ, ಇನ್ನೊಂದು ಮದುವೆ ಮಾಡ್ಕೊಂಡಿದ್ಯಾ, ನೆಮ್ಮದಿಯಾಗಿದ್ಯಾ, ಅಲ್ಲೇ ನೆಮ್ಮದಿಯಾಗಿದ್ಬಿಡು. ನೀನು ನೋಡ್ತಾ ಇದ್ರೆ ಯಾಕೆ ಹೊಡಿತಿದ್ದೀನಿ ಅಂದ್ರೆ ನನ್ನ ಹೆಂಡ್ತಿನ ನೋಡ್ದಂಗೆ ಆಗ್ತೈತೆ. ಕಳ್ಳು ಬಡ್ಡಿ ನನ್ನ ಹೆಂಡ್ತಿ, ಅವಳು ಅಷ್ಟೇನೆ ನಿನ್ನಂಗೆನೇ ಮಾಡಿದ್ದು. ಇನ್ನೊಬ್ನು ನಾನು ನೋಡ್ಕೊಬಿಟ್ಟು ನನ್ನ ಹತ್ರ ತಂದ್ಬಿಟ್ಟು ಸೈನ್ ಹಾಕ್ಸ್ಕೊಂಡ್ಬಿಟ್ಟು ಹೊರಟೋಗ್ಬಿಟ್ಲು. ಡೈವರ್ಸ್ ಕೊಡ್ತಿದ್ದೀನಿ, ಡೈವರ್ಸ್ ಕೊಡ್ತಾ ಇದೀನಿ ಅಂತ ಹೇಳ್ಬಿಟ್ಟು. ನೀನು ನೋಡ್ತಾ ಇದ್ರೆ ನನ್ನ ಹೆಂಡ್ತಿ ನೋಡ್ದಂಗೆ ಆಗ್ತೈತೆ. ಬಡ್ಡಿ ನನ್ನ ಮಗನೆ, ಹೋಗು ಹೋಗು ಇಲ್ಲಿಂದ. ಸಾ ನಿಮ್ಮ ಹೆಂಡತಿ ನೋಡ್ರೆ ಡೈವರ್ಸ್ ಕೊಟ್ಟವಳ ಸಾ? ಹಾ ಹೌದು, ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದೆ ನಾನು. ತುಂಬಾ ಇಷ್ಟಪಟ್ಟಿದ್ದೆ ಅವಳಿಗೋಸ್ಕರ. ಎಷ್ಟೋ ದುಡ್ಡು ಖರ್ಚು ಮಾಡಿ ಏನೇನೋ ಮಾಡಿದೆ. ಕೊನೆಗೆ ಇನ್ನೊಬ್ಬ ಯಾರೋ ಸಿಕ್ಬಿಟ್ಟ, ನನಗಿನ್ನ ಸಾವುಕಾರ ಹುಡುಗ, ನನಗಿನ್ನ ಚೆನ್ನಾಗಿರೋ ಹುಡುಗ ಸಿಕ್ಬಿಟ್ಟ ಅಂತ ಹೇಳ್ಬಿಟ್ಟು ಒಂದೇ ಸಲಕ್ಕೆ ಎಸ್ಕೇಪ್ ಆಗ್ಬಿಟ್ಲು. ನೀನು ಹೆಂಗೆ ಪರಿಸ್ಥಿತಿನಾಗಿದೆಯೋ ನಾನು ಅದೇ ಪರಿಸ್ಥಿತಿನಾಗಿದ್ದೀನಿ. ನಾನು ಅಷ್ಟೇ, ನನ್ನ ಹೆಂಡ್ತಿ ಅಂತ ಹೇಳ್ಬಿಟ್ಟು ಫ್ರೆಂಡು ಅನ್ಕೊಂಡು ಅದು ಯಾರನ್ನೋ ಕರ್ಕೊಂಡು ಬಂದ್ರು ನಾನು ಸುಮ್ಮನೆ ಇರ್ತಾ ಇದ್ದೆ. ಫ್ರೆಂಡ್ ಅಲ್ವಾ ಬಿಡು ಅಂತ. ಆದರೆ ನನಗೆ ಕೈ ಕೊಟ್ಬಿಟ್ಟು ಡೈವರ್ಸ್ ತಗೊಂಡು ಹೊರಟೋಗ್ಬಿಟ್ಲು. ರೀಸೆಂಟಾಗಿ ಇನ್ನು ಒಂದು ವಾರ ಆಯ್ತು ಅಷ್ಟೇ ನಮ್ಮದು ಡೈವರ್ಸ್ ಎಲ್ಲ ಫೈನಲ್ ಆಗಿ. ಇಷ್ಟು ದಿನ ನಾನು ಅದಕ್ಕೆ ಅಲ್ಲೇ ಇದ್ದಿದ್ದು, ಡೈವರ್ಸ್ದೆಲ್ಲ ನಾನು ಕ್ಲಿಯರ್ ಆದ್ಮೇಲೆ ಮನೆಗೆ ಬರೋಣ ಅಂತ. ನೋಡು, ಗಂಡ ಡೈವರ್ಸ್ ಕೊಟ್ಟಂತ ಬೇಜಾರು ಮಾಡ್ಕೋಬೇಡ ಸರಿನಾ? ಜೀವನ ಹಿಂಗಿರಲ್ಲ, ಎಲ್ಲ ಸರಿ ಹೋಗ್ತೈತೆ. ನಿಮ್ಗೆ ಮನೆ ಕೆಲಸದ ವಿಚಾರ ತಾನೆ, ಏನೋ ಒಂದು ಹೇಳಿ ನಮ್ಮ ಮಮ್ಮಿಗೆ ಹೇಳಿ ಕಡಿಮೆ ಮಾಡಿಸ್ತೀನಿ ಸರಿನಾ? ನೀವು ಜಾಸ್ತಿ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಎಲ್ಲ ಒಳ್ಳೇದಾಗ್ತೈತೆ. ಡೈವರ್ಸ್ ಕೊಟ್ಟು ಹೋದ್ರೆ ಹೋಗ್ಲಿ, ಬಿಟ್ಟಾಕಿ. ಸರಿ ಸಾ, ನಿಮ್ಮನ್ನು ನೋಡಿದ್ರೆ ಪಾಪ ಭಾಳ ಒಳ್ಳೆಯರು ಅನ್ನಿಸ್ತದೆ. ನಿಮ್ಮ ಅಮ್ಮನ ಥರ ಅಲ್ವೇ ಅಲ್ಲ, ನೀವು ಭಾಳ ಒಳ್ಳೆಯರು. ಪಾಪ ನಿಮಗೆ ನೀವು ಡೈವರ್ಸ್ ಕೊಟ್ಟವ್ರೆ ಅಂದರೆ ಲೆಕ್ಕ ಹಾಕೊಳ್ಳಿ. ಶಾನೆ ಬೇಜಾರಾಯ್ತದೆ. ಸರಿ ಬಿಡಿ ಸಾ, ಒಳ್ಳೆ ಕೆಲಸ ಮಾಡಿರಿ. ನನ್ನ ಗಂಡಂಗೆ ಬಾರಿಸ್ಬಿಟ್ಟು ಕಳಿಸ್ಬಿಟ್ಟು ಅವನಿಗೆ ನನ್ನ ಗಂಡ ಅಲ್ಲ ಸಾ, ಡೈವರ್ಸು ಕೊಟ್ಬಿಟ್ಟಿದ್ದೀನಿ. ನಾನು ಪೇಪರ್ಗೆಲ್ಲ ಸೈನ್ ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ದೀನಿ. ಇನ್ನೇನು ಬೇಡ ಅಂತ ಕೊಟ್ಬಿಟ್ಟಿದ್ದೀನಿ. ಇನ್ನೇನು ಇಲ್ಲ ಸರ್, ನನ್ನ ಅವನ ಮಧ್ಯೆ ಸಾ. ಭಾಳ ಒಳ್ಳೆ ಕೆಲಸ ಮಾಡಿದ್ರಿ. ನಾವು ಹೊಡಿಬೇಕಾಗಿರೋದು ನೀವೇ ಹೊಡೆದ್ಬಿಟ್ಟು ಕಳಿಸ್ಬಿಟ್ಟಲ್ಲ. ನಾವು ಊರು ತುಂಬ ನನ್ನ ಮಾನ ಮರವದಿ ಎಲ್ಲ ಕಳೆದಿತ್ತಾನೆ ಸಾ ಅವನು. ಈಗ ಹೋಗ್ಬಿಟ್ಟು ಬಂಗಾರಮ್ಮ ಮನೆ ಕೆಲಸ ಮಾಡ್ತಿತ್ತಾಳ ಹಂಗೆ ಹಿಂಗೆ ಅಂತ ಊರು ತುಂಬ ಹೇಳ್ಕೊಂಬಿಟ್ಟು ಬಂದಿರ್ತಾನೆ ಸರ್, ನನಗೆ ಗೊತ್ತು ಸಾ. ಆದ್ರೂ ನೀವು ಹೆಂಗೋನೂ ನಮ್ಮ ಮರುವಾದಿ ಉಳಿಸ್ಬಿಟ್ಟಲ್ಲ ಸಾ. ಥ್ಯಾಂಕ್ಸ್ ಸಾ, ಥ್ಯಾಂಕ್ಸ್. ಅಯ್ಯೋ ಪರವಾಗಿಲ್ಲ. ಇನ್ನೂ 2-3 ದಿನ ಆರಾಮಾಗಿರಿ, ನಮ್ಮ ಬರೋ ತನಕ ಸರಿನಾ? ಆರಾಮಾಗಿ ರೆಸ್ಟ್ ಮಾಡಿ, ಅಡುಗೆ ಏನು ಮಾಡಕ್ಕೆ ಹೋಗ್ಬಿಡಿ. ನಮ್ಮ ಡ್ಯಾಡಿನೂ ಅಷ್ಟೊಂದು ಮನೆ ಒಳಗಡೆ ಏನು ತಿನ್ನಲ್ಲ. ಯಾವಾಗೋ ಒಂದು ಟೈಮ್ ತಿಂತಾರೆ. ಒಂಚೂರು ನಿಮಗೂ ತಿಂಡಿ ಮಾಡ್ಕೋಬೇಕಾದ್ರೆ ನಮಗೂ ತಿಂಡಿ ಮಾಡಿ. ಇದೇ ಬೇಕು ಅದೇ ಬೇಕು ಅಂತ ಸ್ಪೆಷಲ್ ಏನಿಲ್ಲ, ಏನಿದ್ರೆ ಅದನ್ನ ಮಾಡಿ. ಸರಿ ಸಾ ಆಯ್ತು. ಅದೇ ಸಾ, ಏನಾರ ಒಂಚೂರು ಅಡುಗೆ ತಿಂಡಿ ನಮ್ಮ ಮನೆಗೆ ಮಾಡ್ಕೊತೀವಲ್ಲ, ಹಂಗೆ ಮಾಡ್ಬಿಟ್ಟು ಇಕ್ತೀವಿ ಸಾ. ಕಸನೂ ಗುಡ್ಸೋಕ್ಕಾಗಲ್ಲ ಸಾ. ಇವತ್ತು ಮ್ಯಾಲಿನ ಕೆಳಿಕನ ಬರೀ ಕಸ ಗುಡಿಸ್ತೀವಿ, ಸಾರ್ಸೋಕ್ಕಾಗಲ್ಲ ಸಾ. ಅಯ್ಯೋ ಪರವಾಗಿಲ್ಲ ಬಿಡಿ. ಮೊದಲು ನಮ್ಮ ಮನೆಗೆ 4-5 ಜನನೇನೋ ಕೆಲಸಕ್ಕಿದ್ರು. ಈಗ ನಮ್ಮಮ್ಮ ಎಲ್ಲ ತೆಗ್ದಾಗ ನಿಮ್ಮಿಬ್ರಿಗೆ ಇಕ್ಬಿಟ್ಟೈತೆ. ಸರಿ ಬಿಡಿ, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಸರಿನಾ? ನನಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ನೀವು ಆರಾಮಾಗಿ ಅಡುಗೆ ಮಾಡ್ಕೊಂಡು ಏನು ಬೇಕೋ ಅದನ್ನ ಮಾಡ್ಕೊಳ್ತೀನಿ. ಸರಿ ಸಾ ಆಯ್ತು. ಅಮ್ಮ, ಈ ಮ್ಯಾಲೆ ನನ್ನ ಗಂಡನ ಸುದ್ದಿ ನನ್ನ ಮುಂದೆ ಎತ್ತಲು ಬೇಡ, ಏನು ಮಾಡಬೇಡ ಕಣಮ್ಮ. ನೋಡ್ದ, ಇಂಥವ್ರಿಗೆ ನೀನು ಡೈವರ್ಸ್ ಆಗೈತೆ ಅಂತಂದ್ರೆ ಇಷ್ಟೊಂದು ದುಡ್ಡಿರೋನ್ಗೇನೆ ಇನ್ನು ನನ್ನಂಥವ್ರಿಗೆ ನೀನು ಯಾವ್ದಮ್ಮ ಲೆಕ್ಕ? ಇನ್ನ 10 ಪೈಸದ ಯಾವುದು ಲೆಕ್ಕ ಇಲ್ಲ ಕಣಮ್ಮ. ಇನ್ನು ನೋಡಿದ್ವಲ್ಲ ಎಲ್ಲನೂ ಹೆಂಗೆ ಅಂತ ಹೇಳ್ಬಿಟ್ಟು ಬುಟ್ಟಾಕು. ನನ್ನ ಗಂಡು ನೋಡ್ದ, ನಾನು ಆಡ್ಕೊಳಕ್ಕೆ ಅಂತಾನೆ ನೀನು ಬಂದವನು ಕಣಮ್ಮ, ಕಳ್ಳನ ಮಗ. ನಾನು ಆಡ್ಕೊಂಡು ನಗಾಡ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಕಳ್ಳನ ಮಗ ಅಂದರೆ ಕಳ್ಳನ ಮಗ. ಬುಟ್ಟಾಕಮ್ಮ. ಇನ್ನು ಮ್ಯಾಲೆ ನಾನು ನೀನು ಹೆಂಗೋ, ಈಗ ಇವ್ರು ಹೆಂಗೋ ಪಾಪ ಒಳ್ಳೆಯವ್ರಲ್ವಾ, ಇವ್ರು ಸಹಾಯ ತಗೊಂಡು ಹೆಂಗೋ ಹೊಸಿ ಕಮ್ಮಿ ಕೆಲಸ ಮಾಡ್ಕೊಂಡು 2 ದಿನ ಇರೋಣ. ಆಮೇಕಿಂದ ದುಡ್ಡು ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೊಂಟ್ಬಿಡೋಣ. ಸರಿ ಕಣಮ್ಮಿ, ಆಯಿತು ಬಿಡು. ಇನ್ನು ಎಂತಾನೆ ಮಾಡೋಕ್ಕಾಯ್ತದೆ? ಸದ್ಯ ಒಂದು 2 ದಿನ ನೀವು ಮುಂದೆಯಾಗಿದ್ಬಿಡೋಣ. ಮಾಡಿ ಕೆಲಸ ನಾವಂತೂ ನೆಗದು ಬಿದ್ದು ಹೋಗ್ಬಿಟ್ಟಿದ್ದೀವಿ ಮನೆಯಾಗ. ಮಾಡಿ 4 ಜನ ಕೆಲಸದವರು ಇರಬೇಕಾಗಿರೋ ಜಾಗದಾಗ ಇಬ್ಬರನ್ನ ಇಕ್ಬಿಟ್ಟು ಮಾಡಿಸ್ತಾವಳೆ ಅಂತಂದರೆ ಅವಳಿನ ಎಂತ ಕಿತ್ತೋದವಳು ಇರ್ಬೇಡಲ್ಲ, ಲೆಕ್ಕ ಹಾಕು. ಸರಿ ಬಿಡು, ಆಯ್ತು. ನಾವು ಹೆಂಗೋ ಮಾಡೋಣ. ಇವಾಗ ನೋಡಿ, ಆರಾಮಾಗಿ ಒಂದು ಸ್ವಲ್ಪ ಮನೆಗೆ ಬಿಡೋಣ. ಏನು ಕೆಲಸ ಇಲ್ವಲ್ಲ. ಬೆಳಗಿನ ಜಾವ 3 ಗಂಟೆಗೆ ಎದ್ದು ತಲೆನೋವು ಬಂದ್ಬಿಟ್ಟೈತೆ. ಅಮ್ಮ, ಊರಾಗೆಲ್ಲ ನಮ್ಮ ಸುದ್ದಿನೇ ಮಾತಾಡ್ತಿರ್ತಾರಲ್ವಾ. ಬಂಗಾರಮ್ಮನ ಮಗಳು ಇಬ್ರು ಸರಿಯಾಗೈತೆ. ಇಬ್ರು ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಾವ್ರೆ. ಬೆಂಗಳೂರಾಗೆ ಮನೆ ಕೆಲ್ಸಕ್ಕೆ ಹಾಕೊಂಡವ್ರಂತೆ ಅಂತ ನನ್ನ ಗಂಡ ಹೋಗ್ಬಿಟ್ಟು ಎಲ್ರಿಗೂ ಹೇಳ್ಕೊಂಬಿಟ್ಟು ಬರ್ತಾರಲ್ಲ. ಊರಾಗಿರೋರೆಲ್ಲ ನಿನ್ನೂ ಆಡ್ಕೊಂಡು ಸಂದಾಗಿ ನುಗ್ತಾ ಇರ್ತಾರಲ್ವೇನಮ್ಮ. ಇಷ್ಟೊತ್ತಿಗಾಗಲೇ ಊರವ್ರಿಗೆ ಎಲ್ಲ ನಮ್ಮ ವಿಷಯ ಗೊತ್ತಾಗಿರ್ತದೆ. ಎಷ್ಟೆಲ್ಲ ನಮ್ಮ ಮರವಾದಿ ಹೋಗಿರ್ತದೆ. ಆಡ್ಕೊಂಡು ಸಿಕ್ಕಾಪಟ್ಟೆ ನಗಾಡ್ತಿರ್ತಾರೆ ಕಣಮ್ಮ, ಆಡ್ಕೊಂಡು ಅಲ್ವೇನಮ್ಮ. ನೆನೆಸ್ಕೊಂಡ್ರೆ ನೀ ಬೇಜಾರಾಯ್ತದೆ ನನಗಂತೂ. ಅಮ್ಮಿ, ನಗಾಡೋರು ಎಷ್ಟು ದಿನ ನಗಾಡ್ತಾರೆ? ನಗಾಡ್ಲಿ ಅಮ್ಮಿ. ಟೈಮ್ ಬರ್ತದೆ, ಟೈಮ್ ಬಂದಾಗ ಮಾತಾಡಬೇಕು. ಇವಾಗೆಲ್ಲ ಮಾತಾಡೋದು ನಡಿ. ಎಲ್ರಿಗೂ ಒಂದೊಂದಿನ ಟೈಮ್ ಬರ್ತದೆ, ನಮಗೂ ಬರ್ತದೆ, ಅವಾಗ ಮಾತಾಡೋಣ ನೋಡಿ.